ಎಲ್ಲರಿಗೂ ನಮಸ್ಕಾರ. ಮೂರನೇ ದಿನದ ಯೋಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಕೇಶವ. ನಾನು ಬ್ಯಾಂಕ್ ಉದ್ಯೋಗಿ. ಕಳೆದ 12 ವರ್ಷದಿಂದ ನಿರಂತರವಾದ ಯೋಗ ಅಭ್ಯಾಸದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಹಾಗೆ ಸೇವೆಯನ್ನು ಸಹ ಸಲ್ಲಿಸ್ತಾ ಬರ್ತಾ ಇದ್ದೀನಿ. ಇವತ್ತು ಮೂರನೇ ದಿನದ ಯೋಗಾಭ್ಯಾಸಕ್ಕೆ ನಾವು ಸಿದ್ಧರಾಗೋಣ. ಎಲ್ಲರೂ ಸಹ ಕೂತ್ಕೊಳ್ಳೋಣ. ವಜ್ರಾಸನ ಅಥವಾ ಯಾರಿಗೆ ಆಗೋದಿಲ್ಲ ಅವರು ಸುಖಾಸನದಲ್ಲಿ ಬೇಕಾದರೂ ಕೂತ್ಕೊಳ್ಬೋದು. ಸುಖಾಸನ ಅಂತ ಹೇಳಿದ್ರೆ ಒಂದು ಹಿಮ್ಮಡಿಯ ಮುಂದೆ ಇನ್ನೊಂದು ಹಿಮ್ಮಡಿಯನ್ನು ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು. ಇದಾದರೆ ಇದು ಕೂತ್ಕೊಳ್ಳಿ, ಅಥವಾ ವಜ್ರಾಸನ ಆದರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. 2 ಹಸ್ತಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ. ಮೃದುವಾಗಿ ಕಣ್ಣನ್ನು ಮುಚ್ಚಿ 1-2 ಬಾರಿ ದೀರ್ಘ ಉಸಿರಾಟವನ್ನು ನಡೆಸಿ. ಉಸಿರು ಹೇಗೆ ಒಳಗೆ ಹೋಗ್ತಾ ಇದೆ, ಉಸಿರು ಹೇಗೆ ಹೊರಗೆ ಬರ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ಕೊಳ್ಬೇಕು. ಜಸ್ಟ್ ಕಾನ್ಸಂಟ್ರೇಟ್. ಮುಖದ ಸ್ನಾಯುಗಳನ್ನು ಸಡಿಲವಾಗಿಟ್ಕೊಳ್ಳಿ. ನಿಮ್ಮ ಶೋಲ್ಡರ್ಸನ್ನು ಸಡಿಲವಾಗಿಟ್ಕೊಳ್ಳಿ. ಆದರೆ ಯಾವಾಗಲೂ ಬೆನ್ನು ದಂಡ ನೇರವಾಗಿರಬೇಕು. ಬಿಕಾಸ್ ಇಟ್ ಈಸ್ ದ ಪಿಲ್ಲರ್ ಆಫ್ ಅವರ್ ಬಾಡಿ. ನಿಮ್ಮ ಗಮನ ಬೇರೆಲ್ಲೂ ಹರಿಸಬಾರದು. ಕೇವಲ ನಿಮ್ಮ ಉಸಿರಾಟವನ್ನು ಮಾತ್ರ ಗಮನಿಸ್ಕೊಳ್ಬೇಕು. ನಿಮ್ಮ ಮನಸ್ಸಿನಲ್ಲಿ 108 ಆಲೋಚನೆಗಳು ಬರ್ತಾ ಇರ್ತವೆ. ಅದನ್ನೆಲ್ಲವೂ ಸಹ ಹೊರಕ್ಕಿಳಿ. ಈ 1 ಗಂಟೆ ಕಾಲದಷ್ಟು ಸಹ ನಮ್ಮ ಮನಸ್ಸನ್ನು, ಶರೀರವನ್ನು ನಮಗೋಸ್ಕರ ಸಮಯವನ್ನು ಕೊಡೋಣ. ದೀರ್ಘ ಶ್ವಾಸ ಒಳಗೆ ತಗೊಳ್ಳಿ. ದೀರ್ಘ ಶ್ವಾಸ ಹೊರಗಡೆಗೆ ಹಾಕಿ. ಫೋಕಸ್ ಯುವರ್ ಬ್ರೆತ್. ಫೋಕಸ್ ಯುವರ್ ಮೈಂಡ್ ಆ್ಯಂಡ್ ಫೋಕಸ್ ಯುವರ್ ಬಾಡಿ. ಈಗ ಗಮನ ಬೇರೆಲ್ಲೂ ಹರಿಸದೆ ಹಾಗೆ 2 ಹಸ್ತಗಳಲ್ಲಿ ನಮಸ್ಕಾರ ಮುದ್ರೆಯನ್ನು ಇಟ್ಕೊಳ್ಳಿ. ನಿಮ್ಮ ಎದೆಯ ಗೂಡಿನ ಮುಂದೆ ನಮಸ್ಕಾರ ಸ್ಥಿತಿಯಲ್ಲಿರಬೇಕು ನಿಮ್ಮ 2 ಹಸ್ತಗಳು. 3 ಬಾರಿ ಓಂಕಾರವನ್ನು ಹೇಳೋಣ. ದೀರ್ಘ ಶ್ವಾಸವನ್ನು ಒಳಗೆ ತಗೊಳ್ಳಿ. ಶ್ವಾಸವನ್ನು ಹೊರಗಾಗ್ತಾ ಓಂಕಾರವನ್ನು ಉಚ್ಚಾರ ಮಾಡಬೇಕು. ಮತ್ತೊಮ್ಮೆ ದೀರ್ಘ ಶ್ವಾಸ ಒಳಗೆ. ಪುನಃ ಶ್ವಾಸವನ್ನು ಒಳಗೆ ತಗೊಳ್ಳಿ. ಮತ್ತೊಮ್ಮೆ ಗಮನವನ್ನು ಹರಿಸ್ತಾ ಶ್ವಾಸ ಒಳಗೆ. ಓಂಕಾರನಾದದ ತರಂಗಗಳು ನಿಮ್ಮ ಮನಸ್ಸಿನಲ್ಲಿ ಹೇಗೆ ಚಲನೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಒಂದು ಪ್ರಾರ್ಥನೆಯನ್ನು ಹೇಳೋಣ. ಪತಂಜಲಿ ಮಹರ್ಷಿಗಳಿಗೆ ಈಗ ನಮನವನ್ನು ಸಲ್ಲಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಆಬಾಹು ಪುರುಷಾತ್ಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ
ಹಾಗೆ ಎರಡೂ ಕೈಗಳನ್ನು ಹಿಂದೆ ಕಟ್ಟಿ ಶ್ವಾಸವನ್ನು ಒಳಗೆ ತಗೊಳ್ತಾ ತಲೆಯನ್ನು ಹಿಂದೆ ಹಾಕಿ ಶ್ವಾಸವನ್ನು ಹೊರಗಾಗ್ತಾ ಮುಂದೆ ಬಾಗಿ ಮಾತಾಪಿತೃಗಳಿಗೆ, ಗುರುಗಳಿಗೆ, ಭೂತಾಯಿಗೆ ನಮನವನ್ನು ಸಲ್ಲಿಸಿ ಅಲ್ಲಿ ಒಂದು ಕ್ಷಣ ಇದ್ದು ಪ್ರಾರ್ಥನೆಯನ್ನು ಬಂದಿದ್ದಂತಹ ಎಲ್ಲ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಶರೀರದೊಳಗೆ ಭೂತಾಯಿಯಿಂದ ತಗೊಳ್ತಾ ಹೋಗೋಣ. ನಿಧಾನವಾಗಿ ಉಸಿರೊಳಗೆ ತಗೊಳ್ತಾ ಮೇಲೆ ಬಂದು ನಿಧಾನವಾಗಿ ಎರಡೂ ಕೈಗಳನ್ನು ಬಿಡಿಸಿ ನೆಲ ನೋಡ್ತಾ ಕಣ್ಣನ್ನು ಬಿಡಿ. ಉತ್ತಿಷ್ಟ ಎದ್ದು ನಿಂತುಕೊಳ್ಳೋಣ. ನಾವು ಯಾವುದೇ ಒಂದು ಅಭ್ಯಾಸ ಮಾಡಬೇಕಾದ್ರೆ ಯೋಗಾಭ್ಯಾಸಕ್ಕೆ ಮೊದಲು ಶಿಥಿಲೀಕರಣದಿಂದ ಅಭ್ಯಾಸ ಮಾಡಬೇಕು. ಶಿಥಿಲೀಕರಣ, ಸೂರ್ಯ ನಮಸ್ಕಾರ, ಆಮೇಲೆ ಆಸನಗಳು, ಹೀಗೆ ನಾವು ಮಾಡ್ತಾ ಹೋಗಬೇಕು. ಯಾಕೆಂದರೆ ಶಿಥಿಲೀಕರಣ ಮತ್ತು ಸೂರ್ಯ ನಮಸ್ಕಾರ ಆಸನಗಳಿಗೆ ಬ್ರಿಡ್ಜ್ ಇದ್ದಂಗೆ. ಹಾಗಾಗಿ ನಾವು ಶರೀರವನ್ನು ಶಾಖ ಮಾಡಿಕೊಂಡು ಆಮೇಲೆ ಬಿಸಿ ಮಾಡಿಕೊಂಡು ಆಮೇಲೆ ನಾವು ಮುಂದಿನ ಅಭ್ಯಾಸಗಳಿಗೆ ಹೋಗಬೇಕು. ಮೊದಲಿಗೆ ಶಿಥಿಲೀಕರಣದ ಅಭ್ಯಾಸವನ್ನು ಮಾಡ್ತೀವಿ. ಅಡಿಯಿಂದ ಮೂಡಿಯವರೆಗೂ ಎಲ್ಲ ಭಾಗಗಳಿಗೂ ಸಹ ಒಂದು ಸಣ್ಣ ಚಲನೆಯನ್ನು ಕೊಡ್ತಾ ಬರ್ತೀವಿ. ಮೊದಲಿಗೆ ಪಾದಗಳನ್ನು ಜೋಡಿಸ್ಕೊಳ್ಳಿ. ಯಾರಿಗೆ ಪಾದ ಜೋಡಿಸಿ ನಿಂತ್ಕೊಳ್ಳೋಕ್ಕಾದ ಬ್ಯಾಲೆನ್ಸ್ ಸಿಕ್ಕೋದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಂತರ ಬೇಕಾದರೂ ಇಟ್ಕೊಳ್ಬೋದು. ಎರಡು ಹಸ್ತಗಳನ್ನು ಮಂಡಿಯ ಮೇಲೆ ಇಟ್ಕೊಳ್ಳಿ. ಮಂಡಿಯನ್ನು ಮಡಚಿ. ತುಂಬ ಮಂಡಿ ನೋವಿರೋರು ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಇನ್ಹೇಲ್ ಮಾಡಿ, ಇಲ್ಲಿ ಎಕ್ಸೇಲ್ ಮಾಡ್ತಾ ಕೆಳಕ್ಕೆ. ಇನ್ಹೇಲ್ ಮಂಡಿ ಮಡಚಿ ತಲೆ ಮೇಲೆತ್ತಿ, ಎಕ್ಸೇಲ್ ಮಾಡ್ತಾ ಮಂಡಿ ನೇರ ಮಾಡಿ. ಇನ್ಹೇಲ್ ಅಪ್ ಆ್ಯಂಡ್ ಎಕ್ಸೇಲ್ ಡೌನ್. ಈ ರೀತಿ ಒಂದು 10 ಬಾರಿ ಮಾಡ್ತಾ ಹೋಗೋಣ. ಶುರು ಮಾಡೋಣ. ಇನ್ಹೇಲ್, ಎಕ್ಸೇಲ್. 1 2 3 4 5 6 7 8 9 and 10. ಸ್ಲೋ ಆಗಿ ನಿಧಾನ ಮೇಲೆ ಬರ್ತೀವಿ. ಇದು ಒಂದು ಅಭ್ಯಾಸ. ಆದರೆ ಮತ್ತೊಂದು ಅಭ್ಯಾಸ, ಎರಡೂ ಮಂಡಿಗಳನ್ನು ಒಳಮುಖವಾಗಿ ತಿರ್ಚುವಂಥ ಅಭ್ಯಾಸ ಮಾಡ್ತೀವಿ. ಸ್ವಲ್ಪ ಇದಕ್ಕೆ ಕಾಲುಗಳನ್ನು ನಡುವೆ ಅಂತರ ಇರಬೇಕು. ಈ ಕಾಲುಗಳ ನಡುವೆಯನ್ನು ಅಂತರ ಇಟ್ಕೊಳ್ಬೇಕಾದ್ರೆ ಹಿಮ್ಮಡಿ ಮತ್ತು ಮುಮ್ಮಡಿ ಎರಡು ಒಂದು ಸ್ಟ್ರೈಟ್ ಲೈನಲ್ಲಿ ಇದೆಯಾ ಅನ್ನೋದನ್ನು ನಾವು ಕಣ್ಣನ್ನು ಹಾಯಿಸಿ ನೋಡ್ಕೊಳ್ಬೇಕು. ಆಮೇಲಿಂದ ಮತ್ತೊಮ್ಮೆ ಎರಡು ಹಸ್ತಗಳನ್ನು ಮಂಡಿಯ ಮೇಲೆ ಇಟ್ಕೊಳ್ತೀವಿ. ಮಂಡಿ ಮಾಡಿಸ್ತೀವಿ. ಇಲ್ಲಿಂದ ಇನ್ನರ್ನಲ್ ರೊಟೇಷನ್ ಮಾಡ್ತಾ ಬರ್ತೀವಿ. 1 2 ಮಾಡ್ತಾ ಬನ್ನಿ. 3 4 5 6 7 8 9 and 10. ಈಗ ರಿವರ್ಸ್. 1 2 3 4 5 6 7 8 9 and 10. ಸ್ಲೋ ಆಗಿ ನಿಧಾನ ಮೇಲೆ ಬನ್ನಿ. ಆಯಾಸ ಆಗಿದ್ರೆ ಒಂದು ಸಲ ಕಣ್ಣು ಮುಚ್ಚಿ ದೀರ್ಘ ಉಸಿರೊಳಗೆ ತಗೊಳ್ಳಿ. ದೀರ್ಘ ಉಸಿರನ್ನು ಹೊರಗಡೆಗೆ ಹಾಕಿ. ಸಾಕು. ನಿಧಾನವಾಗಿ ಮತ್ತೊಮ್ಮೆ ಕಾಲುಗಳನ್ನು ಜೋಡಿಸ್ಕೊಳ್ತೀವಿ. ಇಲ್ಲಿ ಸಾಧ್ಯವಾದರೆ ಕಾಲುಗಳನ್ನು ಜೋಡಿಸ್ಕೊಂಡು ಮಾಡಿ. ಇಲ್ಲ ಅಂದರೆ ಕಾಲುಗಳ ನಡುವೆ ಒಂದು ಹೆಜ್ಜೆ ಅಂತರ ಇಟ್ಟಬೇಕಾದ್ರೂ ಮಾಡ್ಕೊಳ್ಳಿ. ಸಾಧ್ಯವಾದರೆ ಕಾಲುಗಳ ನಡುವೆ ಒಂದು ಹೆಜ್ಜೆ ಅಂತರ ಇಟ್ಟೇ ಮಾಡ್ತಾ ಬರೋಣ. ಎರಡು ಹಸ್ತಗಳನ್ನು ಇಲ್ಲಿ ತೊಳೆಯ ಮುಂದೆ ಇಟ್ಕೊಳ್ತೀವಿ. ಇಲ್ಲಿಂದ ದೀರ್ಘ ಶ್ವಾಸ ಒಳಗಡೆ ತಗೊಳ್ತಾ ಕೈಯನ್ನು ಮೇಲೆ ಚಾಚ್ತೀವಿ. ಹಿಮ್ಮಡಿಯನ್ನು ಮೇಲೆ ಎತ್ತೀವಿ. ಉಸಿರನ್ನು ಹೊರಗಡೆಗೆ ಹಾಕ್ತಾ ಎರಡೂ ಕೈಗಳನ್ನು ಹಾಗೆ ಕೆಳಕ್ಕೆ ತಗೊಂಡು ಬಂದು ಹಿಮ್ಮಡಿಯನ್ನು ನೆಲದ ಮೇಲೆ ಇಡ್ತೀವಿ. ವಿ ಶುಡ್ ಸಿಂಕ್ರನೈಸ್ ದ ಹ್ಯಾಂಡ್ ಮೂಮೆಂಟ್, ಹೀಲ್ಸ್ ಮೂಮೆಂಟ್ ಆ್ಯಂಡ್ ದ ಬ್ರೆತ್. ಓಕೆ, ಮಾಡ್ತಾ ಬರೋಣ. ಸಿದ್ಧ. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, breathe out, inhale, concentrate on your practice, exhale, breathe in, breathe out, inhale, exhale. Slowly release your hands, widen your legs,
Close your eyes. Take a deep inhale and exhale. ಏನು ಅಭ್ಯಾಸ ಮಾಡಿದ್ದೀವಿ ಅದನ್ನು ಗಮನಿಸ್ಕೊಳ್ಳಿ. ಸಾಕು. ನಿಧಾನವಾಗಿ ಮತ್ತೊಮ್ಮೆ ಕಾಲುಗಳ ನಡುವೆ ಒಂದು ಹೆಜ್ಜೆಯಷ್ಟು ಅಂತರ ಇರಲಿ ಅಥವಾ ಸ್ವಲ್ಪ ಇನ್ನೂ ಜಾಸ್ತಿ ಅಂತರ ಇದ್ರೂ ಪರವಾಗಿಲ್ಲ, ಒಂದು ಹೆಜ್ಜೆಯಷ್ಟು ಸಾಕು. ಎರಡು ಹಸ್ತಗಳನ್ನು ಸೊಂಟದ ಮೇಲೆ ಇಟ್ಕೊಳ್ತೀವಿ, ಎರಡು ಮೊಣಕೈಗಳನ್ನು ಹಿಂದೆ ತಗೊಳ್ತೀವಿ. ಈಗ ಸೊಂಟದ ಭಾಗವನ್ನು ರೊಟೇಷನ್ ಮಾಡ್ತಾ ಬರೋಣ, ಬಲಪಕ್ಕದಿಂದ ರೊಟೇಷನ್ ಮಾಡ್ತಾ ಬನ್ನಿ. 1 2 3 ಚೆನ್ನಾಗಿ ಸುತ್ತಿಸ್ಬೇಕು. 4 5 ಉಸಿರಾಟದ ಜೊತೆಗೆ 6 7 8 9 and 10. ಈಗ ರಿವರ್ಸ್ ಮಾಡ್ತೀವಿ. 1 2 3 4 5 6 7 8 9 and 10. Slowly stop the practice. ಈಗ ಮತ್ತೊಮ್ಮೆ ಕಾಲುಗಳ ನಡುವೆ ಇನ್ನು ಸ್ವಲ್ಪ ಜಾಸ್ತಿ ಅಗಲ ಮಾಡೋಣ, ಆಯ್ತಾ? ಈಗ ರಿಬ್ಗಳನ್ನು ಸ್ಟಿಚ್ ಮಾಡ್ತಾ ಬರ್ತೀವಿ, ಸೈಡ್ಗೆ ರೈಟ್ಗೆ ಮತ್ತು ಲೆಫ್ಟ್ಗೆ ಬಾಗುವಂತ ಅಭ್ಯಾಸ ಮಾಡ್ತೀವಿ. ಯಾರಿಗಾರಿಗೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಒಂದು ಕೌಂಟ್ ನೋಡ್ಕೊಳ್ಳಿ, ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಉಸಿರು ಒಳಗೆ ತಗೊಳ್ತಾ ಬಲಗೈನ ಮೇಲೆ ಚಾಚ್ತೀವಿ, ಉಸಿರು ಹೊರಗಾಗ್ತಾ ಹಾಗೆ ಎಡಕ್ಕೆ ಬಾಗಿ, ಉಸಿರು ಒಳಗೆ ತಗೊಳ್ತಾ ಮೇಲೆ, ಉಸಿರನ್ನ ಹೊರಗಾಗ್ತಾ ಕೆಳಕ್ಕೆ, ಉಸಿರನ್ನ ಒಳಗೆ ತಗೊಳ್ತಾ ಲೆಫ್ಟ್ ಹ್ಯಾಂಡ್ ಅನ್ನ ಮೇಲೆ ಕೆತ್ತಿ, ಉಸಿರನ್ನ ಹೊರಗಾಗ್ತಾ ರೈಟ್ಗೆ ಬಾಗಿ, ಉಸಿರು ಒಳಗೆ ತಗೊಳ್ತಾ ಮೇಲೆ, ಉಸಿರನ್ನ ಹೊರಗಾಗ್ತಾ ಕೆಳಕ್ಕೆ. ಪ್ರತಿ ಬಾರಿನೂ ಉಸಿರನ್ನ ಗಮನ ಹರಿಸ್ಕೊಂಡೇ ಅಭ್ಯಾಸ ಮಾಡ್ಬೇಕು ನಾವು. ಇನ್ಹೇಲ್ exhale, inhale exhale, inhale exhale, inhale exhale. Breathe in, breathe out, breathe in, breathe out, breathe in, breathe out. ಮೊಣಕೈ ನೇರ ಇರಬೇಕು. Breathe in, breathe out. ಇನ್ನೊಂದು 2 ಸಲ ಮಾಡೋಣ. Breathe in, breathe out, breathe in, breathe out, breathe in and breathe out, breathe in, breathe out. ಇದನ್ನ ಈಗ ಸ್ವಲ್ಪ ವೇಗವಾಗಿ ಮಾಡ್ತಾ ಹೋಗಬೇಕು, ಯಾಕೆಂದ್ರೆ ಉಸಿರನ್ನ ನಾವು ಒಳಗೆ ಬೇಗ ಜಾಸ್ತಿ ತುಂಬಿಸ್ಕೊಳ್ಬೇಕು. ಕಲ್ಮಶವಾದ ಗಾಳಿಯನ್ನ ಉಸಿರನ್ನ ಹೊರಗಡೆಗೆ ಹಾಕ್ತಾ ಬರಬೇಕು. ಸಿದ್ಧ ಮಾಡ್ತಾ ಬರ್ತೀವಿ. 1 2 3 4 5 6 7 8 9 and 10. Slowly stop the practice. ಎರಡು ಕಾಲುಗಳನ್ನು ಅಂತರವನ್ನು ಕಮ್ಮಿ ಮಾಡ್ಕೊಳ್ಳಿ. ಮೃದುವಾಗಿ ಕಣ್ಮುಚ್ಚಿ ದೀರ್ಘ ಉಸಿರಾಟ ನಡೆಸಿ. ಅಭ್ಯಾಸ ಆದಮೇಲೆ ನಿಮ್ಮ ಗಮನ ಎಲ್ಲೆಲ್ಲೋ ಹೋಗಬಾರ್ದು. ನೀವು ನಿಮ್ಮ ಶರೀರ, ನಿಮ್ಮ ಮನಸ್ಸು ಮತ್ತು ಉಸಿರಾಟ ಇಷ್ಟನ್ನು ಮಾತ್ರ ನಿಮ್ಮ ಹತ್ರನೇ ಇರಬೇಕು. ಎಲ್ಲೂ ದೂರ ಕಳಿಸ್ಬೇಡಿ ಅದನ್ನು. ಸಾಕು. ನಿಧಾನವಾಗಿ ಮತ್ತೊಮ್ಮೆ ಕಣ್ಗಳನ್ನು ಬಿಡಿ. ಎರಡೂ ಹಸ್ತಗಳ ಪಾದಗಳನ್ನು ಜೋಡಿಸ್ಕೊಳ್ಳಿ. ಎರಡೂ ಕೈಗಳನ್ನು ಹಿಂದೆ ಕಟ್ಟಿ, ಹಿಂದೆ ಎರಡು ಹಸ್ತದ ಬೆರಳುಗಳನ್ನು ಹೀಗೆ ಹಿಂದೆ ಕಟ್ಟಿ ಇಟ್ಕೊಳ್ಬೇಕು. ಶೋಲ್ಡರ್ ಬ್ಲೇಡನ್ನು ಹೀಗೆ ಡೌನ್ ಮಾಡಬಾರ್ದು, ರೋಲ್ ಮಾಡಿ ಎದೆಯನ್ನು ವಿಶಾಲ ಮಾಡಬೇಕು. ಪಾದಗಳನ್ನು ಜೋಡಿಸಿಟ್ಕೊಂಡಿರಬೇಕು ನೇರ. ಈಗ ಉಸಿರನ್ನು ಹೊರಗಡೆಗೆ ಹಾಕ್ತಾ ತಲೆಯನ್ನು ಡ್ರಾಪ್ ಮಾಡ್ತೀವಿ. ಉಸಿರನ್ನು ಒಳಗೆ ತಗೊಳ್ತಾ ನಿಮ್ಮ ಗದ್ದದ ಭಾಗವನ್ನು ಮೇಲೆ ಕೆತ್ತಿ ಮೃದುವಾಗಿ ಕಣ್ಮುಚ್ಚಿರಲಿ. ಉಸಿರು ಹೊರಗಾಗ್ತಾ ಕೆಳಕ್ಕೆ, ಉಸಿರನ್ನು ಒಳಗೆ ತಗೊಳ್ತಾ ಮೇಲೆ, ಉಸಿರನ್ನು ಹೊರಗಡೆಗೆ ಹಾಕ್ತಾ ಕೆಳಕ್ಕೆ, ಉಸಿರನ್ನು ಒಳಗೆ ತಗೊಳ್ತಾ ತಲೆ ಮೇಲೆ. ದವಡೆ ಭಾಗಗಳು ಜೋಡಿಸಿರಲಿ ಇಲ್ಲಿ. ಉಸಿರು ಹೊರಗೆ ಕೆಳಕ್ಕೆ, ಉಸಿರು ಒಳಗೆ ಮೇಲೆ, ಉಸಿರು ಹೊರಗೆ ಕೆಳಕ್ಕೆ, ಉಸಿರು ಒಳಗೆ ಮೇಲೆ, ಉಸಿರನ್ನು ಹೊರಗಡೆಗೆ ಹಾಕ್ತಾ ಕೆಳಕ್ಕೆ. ಈಗ ತಲೆಯನ್ನು ನೇರ ಮಾಡ್ಕೊಳ್ಳಿ. ಈಗ ನಮ್ಮ ಕುತ್ತಿಗೆಯ ಭಾಗವನ್ನು ಪಕ್ಕಕ್ಕೆ ತಿರುಗಿಸ್ತಾ ಬರೋಣ. ವಾಲ್ಸೋದು ಬೇಡ, ತಿರುಗಿಸ್ತಾ ಬರೋಣ. ಇಲ್ಲಿ ದೀರ್ಘ ಶ್ವಾಸ ಒಳಗೆ ತಗೊಳ್ಳಿ. ಶ್ವಾಸವನ್ನು ಹೊರಗಾಕ್ತಾ ಬಲಕ್ಕೆ ತಿರುಗಿಸಿ. ಶ್ವಾಸ ಒಳಗೆ ತಗೊಳ್ತಾ ಮುಂದೆ,
ಉಸಿರನ್ನ ಹೊರಗಡೆಗೆ ಹಾಕ್ತಾ ಎಡಕ್ಕೆ ತಿರುಗಿಸಿ, ಉಸಿರನ್ನ ಒಳಗೆ ತಗೊಳ್ತಾ ಮುಂದೆ ನೋಡಿ. ಬೇಕಿದ್ರೆ ಕಣ್ಣು ಮುಚ್ಚಿನೂ ಅಭ್ಯಾಸ ಮಾಡ್ಬೋದು. ಕಣ್ಣು ಮುಚ್ಚಿದಾಗ ಯಾರಿಗಾದ್ರೂ ನಾವು ಬೀಳ್ತೀವಿ ಅನ್ನೋ ಒಂಥರ ಬೀಳ್ತೀವಿ ಅಂತ ಆದರೆ ಸ್ವಲ್ಪ ಅಂತರವನ್ನು ಇಟ್ಕೊಳ್ಳಿ. ಓಕೆ, ಈಗ ಮಾಡ್ತಾ ಬರೋಣ. ಸಿದ್ಧ? 1 2 3 4 5 6 7 8 9 and 10. ಸ್ಲೋ ಆಗಿ ಕೈಗಳನ್ನು ಬಿಡಿಸಿ, ಕಣ್ಣು ಮುಚ್ಚಿರೋದು ಹಾಗೆ ಇರಲಿ. ಒಂದು ಸ್ವಲ್ಪ ಬಾಡಿಯನ್ನು ಸಡಿಲ ಬಿಟ್ಟು ದೀರ್ಘ ಉಸಿರಾಟವನ್ನು ನಡೆಸಿ. ಸಾಕು. ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸಿ. ಈಗ ನಾವು ಸೂರ್ಯ ನಮಸ್ಕಾರಕ್ಕೆ ಸಿದ್ಧರಾಗ್ತೀವಿ. 12 + 1 13 ಸೂರ್ಯ ನಮಸ್ಕಾರವನ್ನು ಮಾಡ್ತೀವಿ. ಯಾಕೆ ನಮಗೆ ಸೂರ್ಯ ನಮಸ್ಕಾರ ದಿನವೂ ಬೇಕು ಅಂತ ಹೇಳಿದ್ರೆ, ಪ್ರತಿನಿತ್ಯ ದಿನ ಸೂರ್ಯ ಉದಯ ಆಗೇ ಆಗ್ತಾನೆ. ಅವನಿಲ್ಲದೆ ನಮಗೆ ಜೀವನವೇ ಇಲ್ಲ. ಅವನು ನಮಗೆ ಮೊದಲನೆಯ ಶಕ್ತಿ. ಅರ್ಥಾಯ್ತಾ? ಹಾಗಾಗಿ ಸೂರ್ಯ ನಮಸ್ಕಾರವನ್ನು ಡೈಲಿ ಮಾಡಬೇಕು. ನಮಗೆ ಸೂರ್ಯನಲ್ಲಿರುವಂತಹ ಎಲ್ಲ ಶಕ್ತಿಗಳು ನಮ್ಮ ದೇಹಕ್ಕೆ ಬರ್ತಾ ಹೋಗ್ತದೆ. ಸಮಸ್ಥಿತಿಯಲ್ಲಿ ನಿಂತ್ಕೊಳ್ತೀವಿ. ನಮಸ್ಕಾರ ಸ್ಥಿತಿ. ಇಲ್ಲಿ ಸೂರ್ಯ ಪ್ರಾರ್ಥನೆಯನ್ನು ಹೇಳ್ತೀವಿ. ಎಲ್ಲರೂ ಕಣ್ಮುಚ್ಚಿ ಉದಯುತ್ತಿರುವ ಸೂರ್ಯನನ್ನು ನಿಮ್ಮ ಮನಸ್ಸಿನಲ್ಲಿ ಸ್ಥಾಪನೆ ಮಾಡ್ಕೊಳ್ಳಿ. ಅವನಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ. ಯಾರಿಗೆ ಪಾದ ಜೋಡಿಸಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅವರು ಸ್ವಲ್ಪ ಅಂತರವನ್ನು ಇಟ್ಕೊಳ್ಬೋದು. ಪಾದಗಳಲ್ಲಿ ತೊಂದರೆ ಇಲ್ಲ, ಆದರೆ ನೇರ ನಿಲ್ಲಬೇಕು. ಮನಸ್ಸು ಬೇರೆ ಕಡೆ ಕಳಿಸ್ಬೇಡಿ. ಸೂರ್ಯ ಭಗವಂತನನ್ನೇ ನೆನಪು ಮಾಡ್ಕೊಳ್ತಾ ಇರಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ಮಿತ್ರಾಯ ನಮಃ. ಇನ್ಹೇಲ್ ಊರ್ಧ್ವ ನಮನಾಸನ. ಎಕ್ಸೇಲ್ ಉತ್ತಾನಾಸನ. ನಿಧಾನವಾಗಿ ಮಾಡ್ತಾ ಹೋಗೋಣ. ಇನ್ಹೇಲ್ ಏಕಪಾದ, ರೈಟ್ ಲೆಗ್ ಬ್ಯಾಕ್. ಎಕ್ಸೇಲ್ ದ್ವಿಪಾದ. ಹೋಲ್ಡ್ ಯುವರ್ ಬ್ರೆತ್ ಟು ಅಷ್ಟಾಂಗ. ಇನ್ಹೇಲ್ ಊರ್ಧ್ವಮುಖ. ಎಕ್ಸೇಲ್ ಅಧೋಮುಖ. Inhale Ekapada, right leg front. Exhale Uttanasana. Inhale Namaskara ಸ್ಥಿತಿ. ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಿ. ಮನಸ್ಸೆಲ್ಲೂ ಬೇರೆ ಕಡೆ ಕಳಿಸ್ಬೇಡಿ. ಓಂ ರವಯೇ ನಮಃ. ಬ್ರೀತ್ ಇನ್. ಮೊಣಕೈಗಳನ್ನು ಸ್ಟ್ರೇಟ್ ಆಗಿ ಇಟ್ಕೊಂಡು ಹಿಂದಕ್ಕೆ ಬಾಗಿ ಎಷ್ಟು ಸಾಧ್ಯ ಆದರೆ ಅಷ್ಟು ಹಿಂದಕ್ಕೆ. ಎಕ್ಸೇಲ್ ಉತ್ತಾನಾಸನ. ಮಂಡಿ ಚಿಪ್ಗಳನ್ನು ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಯಾರಿಗಾದ್ರೂ ಹ್ಯಾಮ್ಸ್ಟ್ರಿಂಗ್ಸ್ ಮಸಲ್ಸ್ ಟೈಟ್ ಇದ್ರೆ ಸ್ವಲ್ಪ ಮಡಚಬಹುದು ಮಂಡಿಯನ್ನ. ಇಲ್ಲಾಂದ್ರೆ ಮಂಡಿ ಸ್ಟ್ರೈಟ್ ಇಟ್ಕೊಂಡು ಎರಡು ಹಸ್ತಗಳನ್ನು ನೆಲದ ಕಡೆ ಒತ್ತುವಂತಹ ಪ್ರಯತ್ನ ಮಾಡ್ತಾ ಬನ್ನಿ. ಇನ್ಹೇಲ್ ಲೆಫ್ಟ್ ಲೆಗ್ ಬ್ಯಾಕ್. ಸೂರ್ಯ ನಮಸ್ಕಾರದಲ್ಲಿ ಒಂದು ರೌಂಡು ಲೆಫ್ಟ್ ಲೆಗ್ ಇಂದ ಮಾಡ್ತೀವಿ, ಒಂದು ರೌಂಡು ರೈಟ್ ಲೆಗ್ ಇಂದ ಮಾಡ್ತಾ ಬರ್ತೀವಿ. ದ್ವಿಪಾದ ಪ್ರಸರಣಾಸನ. ಹೋಲ್ಡ್ ಯುವರ್ ಬ್ರೆತ್ ಟು ಅಷ್ಟಾಂಗ ನಮಸ್ಕಾರ. Inhale Urdhva Mukha. Exhale Adho Mukha. Inhale left leg front. Exhale Uttanasana. Inhale Namaskara Sthiti. Om Suryaya Namaha. Breathe in. Breathe out. Breathe in, right leg back. Breathe out. Retention. Breathe in. Breathe out. Breathe in.
Breathe out. Breathe in. Om Bhanave Namaha. Inhale. Exhale. Inhale, left leg back. Exhale. Hold your breath. Inhale. Exhale. Inhale, left leg front. Exhale. And inhale. ಓಂ ಖಗಾಯ ನಮಃ. ಉಸಿರಾಟವನ್ನು ಜೋಡಿಸ್ಕೊಳ್ತಾನೆ ರೀ, ಉಸಿರಾಟವನ್ನು ಮರಿಬೇಡಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ರೈಟ್ ಲೆಗ್ ಬ್ಯಾಕ್. ಎಕ್ಸೇಲ್, ಹೋಲ್ಡ್ ಯೋರ್ ಬ್ರೆತ್. ಇನ್ಹೇಲ್, exhale. Inhale, right leg front. Exhale. And inhale. Om Poshne Namaha. Breathe in, ಮೊಣಕೈಗಳು ಸ್ಟ್ರೈಟ್ ಆಗಿ ಹಿಂದೆ ಹೋಗ್ಲಿ. Breathe out, ಮಂಡಿ ಚಿಪ್ಗಳನ್ನು ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. Breathe in, left leg back. ಸೊಂಟದ ಭಾಗವನ್ನು ಕೆಳಕ್ಕೆ ಎಳಿತಾ ದೃಷ್ಟಿ ಮುಂದೆ ಅಥವಾ ಕಣ್ಮುಚ್ಚಿ, ತೊಂದರೆ ಇಲ್ಲ. ಬ್ರೀತ್ ಔಟ್. ನಿಮ್ಮ ಶರೀರ ಇಳಿಜಾರಿನಂತೆ ಇರಬೇಕು. ಜಾರಬಂಡಿ ಹೇಗೆ ಇಳಿಜಾರಿನಂತೆ ಇರುತ್ತೆ ಹಾಗೆ ಇರಬೇಕು, ಸೊಂಟ ಕುಸಿಬಾರ್ದು. ಅಷ್ಟಾಂಗ ನಮಸ್ಕಾರ. ಮಂಡಿ, ಎದೆ, ಹೆಣೆ, ಊರ್ಧ್ವಮುಖ. ಸೊಂಟದ ಮೇಲ್ಭಾಗವನ್ನು ಹಿಂದಕ್ಕೆ ಬಾಗಿಸ್ತಾ ಇರಬೇಕು. ಶೋಲ್ಡರ್ ಬ್ಲೇಡನ್ನು ಮೇಲಕ್ಕೆ ಎತ್ತಬಾರ್ದು, ಅದನ್ನು ಹಿಂದೆ ರೋಲ್ ಮಾಡ್ತಾ ಬರಬೇಕು. ತಲೆಯನ್ನು ಸಾಧ್ಯವಾದರೆ ಹಿಂದೆ ಹಾಕಿ ಅಥವಾ ಮುಂದೆನೆ ನೋಡಿ, ಇಲ್ಲ ಅಂದರೆ ಅಧೋಮುಖ. ನಿಮ್ಮ ಹಸ್ತಗಳನ್ನು ಪಾದಗಳನ್ನು ಒಳಕ್ಕೆ ಎಳ್ಕೊಳ್ದೇನೆ ಹಿಮ್ಮಡಿಯನ್ನು ನೆಲಕ್ಕೆ ತಾಗಿಸಿ ಎದೆಗೂಡನ್ನು ತೊಡೆ ಕಡೆಗೆ. ಲೆಫ್ಟ್ ಲೆಗ್ ಫ್ರಂಟು ಏಕಪಾದ. ಕಾಲನ್ನು ಎರಡೂ ಹಸ್ತಗಳ ಮಧ್ಯಕ್ಕೆ ತಂದು ಇಡಬೇಕು. ಸಾಧ್ಯ ಆಗಲಿಲ್ಲ ಅಂದರೆ ಒಂದು ಕೈಯಿಂದ ಬೇಕಾದರೆ ಮುಂದಕ್ಕೆ ತಂದ್ಕೊಳ್ಳಿ. ಉತ್ತಾನಾಸನ, ನಮಸ್ಕಾರ ಸ್ಥಿತಿ. 6 ಸೂರ್ಯ ನಮಸ್ಕಾರಗಳನ್ನು ಮಾಡಿದ್ವಿ, ಇನ್ನೂ ಒಂದು 6 ಮಾಡ್ತಾ ಹೋಗೋಣ. ಓಂ ಹಿರಣ್ಯ ಗರ್ಭಾಯ ನಮಃ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ರೈಟ್ ಲೆಗ್ ಬ್ಯಾಕ್. ಎಕ್ಸೇಲ್, ರಿಟೆನ್ಷನ್. Inhale, exhale, right leg front, exhale and inhale. ಇಲ್ಲಿ ಸಹಜ ಉಸಿರಾಡಬೇಕು ಮಂತ್ರ ಹೇಳಬೇಕಾದ್ರೆ. ಓಂ ಮರೀಚಯೇ ನಮಃ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಲೆಫ್ಟ್ ಲೆಗ್ ಬ್ಯಾಕ್. Breathe out. Hold your breath. Breathe in. Breathe out. Breathe in, left leg front. Breathe out. Breathe in. Om Adityaya Namaha. Inhale. Exhale. Inhale, right leg back. Exhale. Retention. Inhale. Exhale. Inhale, right leg front. Exhale. And inhale. Om Savitre Namaha. Inhale, exhale. Inhale, left leg back. Exhale.
retention, inhale, exhale, inhale, left leg front, exhale and inhale. Om Arkaya Namaha. Breathe in, breathe out, breathe in, synchronize your breath to the body movement, breathe out, retention, breathe in, breathe out, breathe in, breathe out and breathe in. ओम भास्कराय नमः. 1 2 3 लेफ्ट लेग बैक, 4 5 6 7 8 लेफ्ट लेग फ्रंट, 9 and thus. ಇಲ್ಲೊಂದು 2-3 ಬಾರಿ ದೀರ್ಘ ಉಸಿರಾಟ ನಡೆಸಿ. ಈಗ ನಿಮ್ಮ ಇಡೀ ಶರೀರವನ್ನು ಗಮನಿಸ್ಕೊಳ್ಳಿ. ಸೂರ್ಯನ ಶಾಖ ಹೇಗೆ ಬಿಸಿಯಾಗಿರುತ್ತೋ ಹಾಗೆ ಈಗ ನಿಮ್ಮ ಶರೀರ ಕೂಡ ಬಿಸಿಯಾಗಿದೆ. ದೀರ್ಘ ಉಸಿರಾಟ ನಡೆಸಿ. ಈಗ ಒಂದು ಕಡೆಯ ನಮಸ್ಕಾರವನ್ನು ಸೂರ್ಯ ಭಗವಂತನಿಗೆ ಅರ್ಪಿಸ್ತಾ ಬರೋಣ. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ರೈಟ್ ಲೆಗ್ ಬ್ಯಾಕ್, exhale, hold your breath, inhale, exhale, ಬಲಗಾಲು ಮುಂದೆ, ರೇಚಕ, ಪೂರಕ. 13 ನಮಸ್ಕಾರಗಳು ಮುಗಿದಿದ್ದಾವೆ. ಕೈಗಳನ್ನು ಕೆಳಕ್ಕಿಳಿಸಿ ಕಣ್ಮುಚ್ಚಿರಿ, ವಿಶ್ರಾಂತಿಯನ್ನು ತಗೊಳ್ಳಿ. ಒಂದು 5 ಬಾರಿ ದೀರ್ಘ ಉಸಿರಾಟ ನಡೆಸಿ. ಯಾರಿಗೆ ತುಂಬ ಆಯಾಸ ಆಗಿದ್ದರೆ ಅವರು 2 ಹಸ್ತಗಳನ್ನು ಮಂಡಿ ಮೇಲೆ ಇಟ್ಕೊಂಡು ನಾವು ಉಸಿರನ್ನು ಮೂಗಿನಿಂದ ಒಳಗಡೆ ತಗೊಳ್ಬೇಕು, ಬಾಯಿನಿಂದ ಉಸಿರನ್ನು ಹೊರಗಡೆಗೆ ಹಾಕಬೇಕು. ನೋಡ್ಕೊಳ್ಳಿ. ಈ ರೀತಿ ಒಂದು 10 ಸಲ ಮಾಡ್ತಾ ಹೋದರೆ ನಮ್ಮ ಉಸಿರಾಟ ಮತ್ತು ಶರೀರ ಎಲ್ಲ ಸಹಜ ಸ್ಥಿತಿಗೆ ಬರ್ತದೆ. ದೀರ್ಘ ಶ್ವಾಸ ಒಳಗೆ, ಸಾಕು. ನಿಧಾನ ಮೇಲೆ ಬಂದು ಕಣ್ಮುಚ್ಚಿ ಇಡೀ ನಿಮ್ಮ ಶರೀರವನ್ನು ಗಮನಿಸ್ಕೊಳ್ಳಿ. ನಿಮ್ಮ ಮನಸ್ಸು ಬೇರೆಲ್ಲೋ ಹೋಗಬಾರ್ದು. ನಿಮ್ಮ ಉಸಿರಾಟ, ಶರೀರ ಇವೆರಡನ್ನು ಮಾತ್ರ ಗಮನಿಸ್ಕೊಳ್ತಾ ಇರಲಿ. ಸಾಕು. ನಿಧಾನವಾಗಿ ಕಣ್ಣನ್ನು ಬಿಡೋಣ. ಈಗ ನಿಂತು ಮಾಡುವಂಥ ಆಸನಗಳ ಅಭ್ಯಾಸ ಮಾಡ್ತೀವಿ. ಇಷ್ಟೊತ್ತರೆಗೂ ನಾವು ಶಿಥಿಲೀಕರಣವನ್ನು ಮಾಡಿದ್ವಿ, ಶರೀರವನ್ನು ಒಂದು ಹದಕ್ಕೆ ತಂದ್ಕೊಂಡ್ವಿ, ಸೂರ್ಯ ನಮಸ್ಕಾರ ಮಾಡಿದ್ವಿ, ಚೆನ್ನಾಗಿ ಪಾಕ ಬಂದಿದೆ ಶರೀರ ಅಭ್ಯಾಸ ಮಾಡಲಿಕ್ಕೆ. ಈಗ ನಾವು ಕೆಲವೊಂದು ಸುಲಭವಾದಂತಹ ಆಸನಗಳನ್ನು ಮಾಡ್ತಾ ಹೋಗೋಣ. ಆಯಿತಾ? ಕಾಲುಗಳ ನಡುವೆ ಸ್ವಲ್ಪ ಅಂತರ ಇರಬೇಕು, ಜಾಸ್ತಿನೂ ಅಂತರ ಇರಬಾರ್ದು ಅಥವಾ ಜೋಡಿಸ್ಲು ಇರಲೂಬಾರ್ದು, ಸ್ವಲ್ಪ ಅಂತರ ಇಟ್ಕೊಳ್ಳಿ. ಇದಕ್ಕೆ ಸಮಸ್ಥಿತಿ ಅಂತ ಹೇಳ್ತೀವಿ. ಸಮಸ್ಥಿತಿ ಅಂದ ಕೂಡಲೇ ಕುತ್ತಿಗೆಯ ಕೆಳಭಾಗದ ಶರೀರವನ್ನು ಸಂಪೂರ್ಣವಾಗಿ ಬಿಗಿ ಮಾಡ್ತಾ ಇರಬೇಕು. ಆ ಬಿಗಿತ ನಮ್ಮ ಮುಖದಲ್ಲಿ ಗೊತ್ತಾಗಬಾರ್ದು. ಆಯಿತಾ? ಮುಖ ಪ್ರಸನ್ನವಾಗಿ ಇರಬೇಕು. ಕೇವಲ ನಿಮ್ಮ ಶರೀರವನ್ನು ಮಾತ್ರ ಬಿಗಿ ಮಾಡ್ತಾ ಇರಬೇಕು. 2 ಹಸ್ತಗಳನ್ನು ತೊಡೆ ಪಕ್ಕ ಸ್ವಲ್ಪ ದೂರ ಇಟ್ಕೊಳ್ಳಿ. ಕೈಯನ್ನು ಕೆಳಕ್ಕೆ ಎಳಿತಾರಿ, ಮಂಡಿ ಚಿಪ್ಗಳನ್ನು ಟೈಟ್ ಮಾಡಿ, ತೊಡೆಯ ಸ್ನಾಯುಗಳನ್ನು ಬಿಗಿ ಮಾಡ್ಕೊಳ್ಳಿ. ನಿಮ್ಮ ಪೃಷ್ಠದ ಭಾಗವನ್ನು ಸಂಕುಚಿತಗೊಳಿಸಿ, ನಾಭಿಯ ಭಾಗವನ್ನು ಒಳಕ್ಕೆ ಎಳ್ಕೊಳ್ತಾರಿ, ಎದೆಗೂಡನ್ನು ವಿಶಾಲ ಮಾಡಿ, ಮೃದುವಾಗಿ ಕಣ್ಮುಚ್ಚಿ. ಈಗ ಸಮಸ್ಥಿತಿಯ ಎಲ್ಲ ಅಂಶಗಳು ನಿಮ್ಮ ಶರೀರದ ಮೇಲೆ ಅಳವಡಿಸಿದ್ದಾವೆ. ಅದನ್ನು ಒಂದು ಸಲ ಗಮನಿಸ್ಕೊಳ್ಳಿ.
ಮುಖ ಪ್ರಶಾಂತವಾಗಿರಲಿ, ಮುಖದಲ್ಲಿ ಬಿಗಿತ ಬೇಡ. ಸಾಧ್ಯವಾದವರು ಬೇಕಾದರೆ ಕಣ್ಣು ಮುಚ್ಚಿನೇ ಅಭ್ಯಾಸ ಮಾಡ್ಬೋದು, ಗೊತ್ತಿದ್ದರೆ. ಇಲ್ಲಾಂದರೆ ಗೊತ್ತಿಲ್ಲ ಅಂದರೆ ಕಣ್ಣು ತೆರೆದು ನೋಡ್ಕೊಂಡು ಅಭ್ಯಾಸ ಮಾಡ್ತಾ ಬರೋಣ. ಈಗ ಸಮಸ್ಥಿತಿಯಲ್ಲಿ ಇರ್ತೀವಿ. ಉಸಿರನ್ನು ಒಳಗಡೆ ತಗೊಳ್ತಾ ಎರಡೂ ಕೈಗಳನ್ನು ಶ್ವಾಸ ಒಳಗೆ ತಗೊಳ್ತಾ ಮೇಲಕ್ಕೆ ಭುಜದ ನೇರ ಪಕ್ಕ. ಉಸಿರನ್ನು ಹೊರಗಾಗ್ತಾ ಹಸ್ತ ಮೇಲ್ಮುಖ ಮಾಡ್ತೀವಿ. ಉಸಿರನ್ನು ಒಳಗಡೆ ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಕಿವಿಯ ನೇರಕ್ಕೆ ಮೇಲಕ್ಕೆ ಚಾಚಿ, ಸಾಧ್ಯವಾದವರು ಕರಮೂಲದಿಂದ ಹಸ್ತವನ್ನು ಜೋಡಿಸಿ ಕಣ್ಮುಚ್ಚಿಯಲ್ಲಿ. ಇಲ್ಲಿ ತಾಡಾಸನ. ತಾಳೆ ಮರ ಹೇಗೆ ನೇರವಾಗಿ ನಿಂತಿರುತ್ತೋ ಅದೇ ರೀತಿ ನಾವು ಇಲ್ಲಿ ನಮ್ಮ ಶರೀರವನ್ನು ನೇರವಾಗಿ ಇಟ್ಕೊಂಡು ಶರೀರವನ್ನು ಮೇಲ್ಭಾಗಕ್ಕೆ ಎಳಿತಾ ಬರಬೇಕು. ಪಾದಗಳ ಮೇಲೆ ಹೇಗೆ ಭಾರ ಇದೆಯೋ ಆ ಭಾರವನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಶರೀರವನ್ನು ಮೇಲ್ಮುಖವಾಗಿ ಎತ್ತುತ್ತಾ ಒಂದು 5 ಉಸಿರಾಟ ಅಲ್ಲಿ ದೀರ್ಘವಾಗಿ ನಡೆಸಿ. ಮನಸ್ಸು ಶಾಂತವಾಗಿರಲಿ. ಅಲ್ಲಿ ನಮಗೆ ಎಳ್ತಾ ಬರ್ತಾ ಇದೆ, ನೋವು ಬರ್ತಾ ಇದೆ ಅಂತ ವಾಪಸ್ ಬಂದ್ಬಿಡಬೇಡಿ. ಸ್ವಲ್ಪ ಅಲ್ಲಿ ಸ್ಥಿರವಾಗಿ ಸುಖವಾಗಿ ನಾವು ನಿಂತ್ಕೊಳ್ಬೇಕು. ಅಲ್ಲೇನೆ ಸ್ಥಿರಂ ಸುಖಂ ಆಸನಂ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಸ್ಟ್ರೆಚ್ ಮಾಡಿ ನಿಂತ್ಕೊಂಡು ಅಲ್ಲಿ ಸುಖವಾಗಿ ನೀವು ಆ ಎಳೆತವನ್ನು ನೋವನ್ನು ಅನುಭವಿಸ್ತಾ ಬರಬೇಕು. ನಿಧಾನವಾಗಿ ಈಗ ಉಸಿರನ್ನು ಒಮ್ಮೆ ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗಡೆಗೆ ಹಾಕ್ತಾ ಎರಡೂ ಕೈಗಳನ್ನು ಪಕ್ಕದಿಂದನೇ ತಗೊಂಡು ಬರ್ತಾ ಬನ್ನಿ. ನಿಧಾನವಾಗಿ ಎಲ್ಲೂ ಆತರ ಬೇಡ, ವೇಗ ಬೇಡ. ನಿಧಾನ ಎರಡೂ ಕೈಗಳನ್ನು ಪಕ್ಕದಿಂದ ತಗೊಂಡು ಬರ್ತೀವಿ. ಕಾಲ್ಗಳ ನಡುವೆ ಒಂದು ಹೆಜ್ಜೆ ಅಂತರ ಜಾಸ್ತಿ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ದೀರ್ಘ ಉಸಿರಾಟ ನಡೆಸಿ. ಸಾಕು. ಮತ್ತೊಮ್ಮೆ ಸಮಸ್ಥಿತಿ. ಈಗ ಅರ್ಧಕಟಿ ಚಕ್ರಾಸನದ ಅಭ್ಯಾಸ ಮಾಡ್ತೀವಿ. ಅರ್ಧಕಟಿ ಚಕ್ರಾಸನ ಅಂದರೆ ಶರೀರದ ಮೇಲ್ಭಾಗವನ್ನು ಅರ್ಧಕ್ಕೆ ಬಾಗಿಸುವಂಥದ್ದು. ಕಟಿ ಅಂತ ಹೇಳಿದ್ರೆ ನಮ್ಮ ಸೊಂಟದ ಭಾಗ. ಸಿಂಹಕ್ಕೆ ಕಟಿಯ ಭಾಗ ಎಷ್ಟು ಸಣ್ಣ ಇರ್ತದೆ, ಅದೇ ರೀತಿ ಈ ಅಭ್ಯಾಸಗಳನ್ನು ನಾವು ಮಾಡ್ತಾ ಹೋದಾಗ ಸಿಂಹ ಕಟಿ ಥರ ನಮ್ಮ ಸೊಂಟದ ಭಾಗವನ್ನು ಬಲವಾಗಿ ಮತ್ತು ಸಣ್ಣ ಆಕಾರದಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು. ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಕಾಲುಗಳ ನಡುವೆ 1 ಹೆಜ್ಜೆಯಷ್ಟು ಅಂತರ, ಅಂದರೆ ಎರಡೂ ಕಾಲುಗಳ ನಡುವೆ 1 ಹೆಜ್ಜೆ ಅಂತರ ಇರುತ್ತೆ. ಆದರೆ ಹಿಮ್ಮಡಿ ಮತ್ತು ಮುಮ್ಮಡಿ ಒಂದು ಸ್ಟ್ರೈಟ್ ಲೈನಲ್ಲೇ ಇರಬೇಕು ಯಾವಾಗಲೂ ಸಹ. ಸಾಮಾನ್ಯವಾಗಿ ನಾವು ನಿಂತ್ಕೊಂಡಾಗ ಏನಾಗುತ್ತೆ ಅಂದರೆ ಕಾಲುಗಳಿಗೆ ವಿ ಆಕಾರ ಬಂದುಬಿಡ್ತದೆ, ಅಥವಾ ಸ್ವಲ್ಪ ಹಿಂಗೆ ನಿಂತ್ಕೊಳ್ತೀವಿ ಹಾಗಾಗಿ ಎರಡೂ ಸಹ ಸ್ಟ್ರೈಟ್ ಆಗಿರಲಿ. ಸ್ಟ್ರೈಟ್ ಆಗಿದ್ದಾಗ ನಿಮ್ಮ ಸೊಂಟದ ಮೂಲಕ್ಕೆ ಭಾರ ಬೀಳೋಲ್ಲ, ನಿಮ್ಮ ಶೋಲ್ಡ್ರ್ ಮೇಲೆ ಒಂದು ಸ್ಟ್ರೈಟ್ ಲೈನಲ್ಲಿ ಭಾರ ಬೀಳ್ತಾ ಇರ್ತದೆ. ಓಕೆ, ಈಗ ಮತ್ತೊಮ್ಮೆ ಸಮಸ್ಥಿತಿ. ಆಗಲೇ ಸಮಸ್ಥಿತಿಯಲ್ಲಿ ಏನೇನು ಅಂಶಗಳನ್ನು ಹೇಳಿದ್ವಿ ಅದನ್ನೆಲ್ಲನೂ ಸಹ ಇಲ್ಲಿ ಅಳವಡಿಸ್ಕೊಳ್ಬೇಕು. ಮಂಡಿ ಚಿಪ್ಪನ್ನು ಟೈಟ್ ಮಾಡಬೇಕು, ಮೀನಖಂಡದ ಭಾಗವನ್ನು ಬಿಗಿ ಮಾಡಬೇಕು, ತೊಡೆಯ ಸ್ನಾಯುಗಳನ್ನು ಟೈಟ್ ಮಾಡಬೇಕು, ಪೃಷ್ಠದ ಭಾಗವನ್ನು ಸಂಕುಚಿತಗೊಳಿಸಬೇಕು, ನಾಭಿಯ ಭಾಗವನ್ನು ಒಳಕ್ಕೆ ಎಳ್ಕೊಳ್ತಾ ಇರಬೇಕು, ಕೈಗಳನ್ನು ಕೆಳಕ್ಕೆ ಎಳಿತಾ ಇರಬೇಕು. ಈಗ ನಿಧಾನವಾಗಿ ಬಲಗೈಯನ್ನು ಭುಜದ ನೇರಕ್ಕೆ ಪಕ್ಕಕ್ಕೆ ಚಾಚ್ತೀವಿ. ಎಳಿತಾ ಉಸಿರನ್ನು ಒಳಗಡೆ ತಗೊಳ್ತಾ, ಉಸಿರನ್ನು ಹೊರಗಡೆಗೆ ಹಾಕ್ತಾ ಹಸ್ತವನ್ನು ಮೇಲ್ಮುಖ ಮಾಡಿ ಬಲ ಹಸ್ತ. ಹಾಗೆಯೇ ಮತ್ತೊಮ್ಮೆ ಶ್ವಾಸವನ್ನು ಒಳಗೆ ತಗೊಳ್ತಾ ಬಲಗೈಯನ್ನು ಕಿವಿಯ ನೇರಕ್ಕೆ ಮೇಲಕ್ಕೆ ಚಾಚ್ತೀವಿ. ಈಗ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಬಲಗೈಯನ್ನು ಮೇಲೆ ಎಳಿತಾ ಇರಬೇಕು, ಎಡಗೈಯನ್ನು ಕೆಳಗಡೆ ಎಳಿತಾ ಇರಬೇಕು. ಹಾಗಂತೇಳಿ ಶರೀರವನ್ನು ಪಕ್ಕಕ್ಕೆ ವಾಲಿಸಬಾರ್ದು. ಈಗಲೇ ಜಸ್ಟ್ ಆಪೋಸಿಟ್ ಸೈಡ್ ಡೈರೆಕ್ಷನಲ್ಲಿ ನಿಮ್ಮ ಎರಡೂ ಕೈಗಳನ್ನು ಎಳಿತಾ ಬನ್ನಿ ವಿರುದ್ಧವಾಗಿ. ಬಲಗೈ ಮೇಲಕ್ಕೆ, ಎಡಗೈ ಕೆಳಕ್ಕೆ ಎಳಿತಾ ಇರಲಿ. ಇಲ್ಲಿ ಚೆನ್ನಾಗಿ ಸ್ಟ್ರೆಚಿಂಗ್ ಆದಮೇಲೆ ಈಗ ಬಲ ರಿಬ್ಬನ್ನು ಅಂದರೆ ಪಕ್ಕೆಯ ಭಾಗವನ್ನು ಎಳಿತಾ ಎಡಪಕ್ಕಕ್ಕೆ ಬಾಗಿ. ಬಲ ಪಕ್ಕೆಯ ಭಾಗ ಸ್ವಲ್ಪ ಕರು ಬಂದಿರ್ತದೆ, ಬಲ ರಿಬ್ಬು ಸ್ಟ್ರೆಚ್ ಮಾಡ್ತಾ ಇರ್ತೀವಿ. ಬಲ ಪಕ್ಕೆಯ ಭಾಗ ಮೇಲಕ್ಕೆ ಎಳಿತಾ ಇರ್ತದೆ. ಬೇಕಿದ್ರೆ ಅಲ್ಲಿ ಕಣ್ಣು ಮುಚ್ಚಬಹುದು ಅಥವಾ ದೃಷ್ಟಿಯನ್ನು ಸ್ವಲ್ಪ ಕೆಳಕ್ಕೆ ನೋಡ್ತಾ ಬನ್ನಿ ಅಥವಾ ಮುಂದೆ ನೋಡಿ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಹಾಗೆ. ಆದರೆ ಇಲ್ಲಿ ಹೆಚ್ಚು ಹೊತ್ತು ಇರುವಂತಹ ಪ್ರಯತ್ನ ಮಾಡಬೇಕು. ದೀರ್ಘ ಉಸಿರಾಟ ನಡೆಸ್ತಾ ಇರಿ. ಅಲ್ಲಿ ಸ್ಥಿತಿಯಲ್ಲಿ ನಿಧಾನ ಉಸಿರೊಳಗೆ ತಗೊಳ್ತಾ ಮೇಲಕ್ಕೆ ಬರ್ತೀವಿ. ಮತ್ತೊಮ್ಮೆ ಎರಡೂ ಕೈಗಳನ್ನು ವಿರುದ್ಧವಾಗಿ ಎಳೆಯಿರಿ. ಉಸಿರನ್ನು ಹೊರಗಡೆಗೆ ಹಾಕ್ತಾ ನಿಧಾನವಾಗಿ ಕೆಳಕ್ಕೆ. ಈಗ
ಎಡಗೈಯಲ್ಲಿ ಮಾಡ್ತಾ ಬರ್ತೀವಿ. ಉಸಿರನ್ನು ಒಳಗೆ ತಗೊಳ್ತಾ ಎಡಗೈಯನ್ನು ಮೇಲಕ್ಕೆ ಭುಜದ ನೇರ, ಹಸ್ತ ಮೇಲ್ಮುಖ, ಉಸಿರೊಳಗೆ ತಗೊಳ್ತಾ ಮೇಲಕ್ಕೆ. ಎರಡೂ ಕೈಗಳನ್ನು ವಿರುದ್ಧವಾಗಿ ಎಳೆಯಿರಿ. ಇಲ್ಲಿ ಚೆನ್ನಾಗಿ ಎಳಿತಾ ಇರಬೇಕು. ಆ ಎಳೆತ ನಿಮ್ಮ ಗಮನಕ್ಕೆ ಬರಬೇಕು. ಓ, ನಮಗೆ ಆ ಪಕ್ಕೆ ಭಾಗ ಎಳಿತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರಬೇಕು. ಅಲ್ಲಿ ಸುಮ್ಮನೆ ಹೇಗೋ ಕೈ ಹಿಂಗೆ ಎತ್ಕೊಂಡೋಗಿ ಇಟ್ಕೊಳ್ಳೋದಲ್ಲ, ಸ್ಟ್ರೆಚ್ ಮಾಡಬೇಕು. ಉಸಿರೊಳಗೆ ತಗೊಳ್ಳಿ, ಉಸಿರನ್ನು ಹೊರಗೆ ಹಾಕ್ತಾ ಹಾಗೆಯೇ ಬಲಪಕ್ಕಕ್ಕೆ ಬಾಗಿ. ಈಗ ಎಡಪಕ್ಕೆ ಭಾಗ ಹೇಗೆ ಸ್ಟ್ರೆಚ್ ಆಗ್ತಾ ಇದೆ ಅಂತ ಗಮನಿಸ್ಕೊಳ್ಳಿ. ದೀರ್ಘ ಉಸಿರಾಟ ನಡೆಸಿ. ಮನಸ್ಸಿನಲ್ಲಿ ಯಾವ ಯೋಚನೆಗಳು ಇರಬಾರ್ದು. ನೀವೇನು ಅಭ್ಯಾಸ ಮಾಡ್ತಾ ಇದ್ದೀರಾ ಅದರಿಂದ ನನ್ನ ಶರೀರಕ್ಕೆ ಏನಾಗ್ತಾ ಇದೆ ಅನ್ನೋದನ್ನು ಮಾತ್ರ ಗಮನಿಸ್ಕೊಳ್ಬೇಕು. ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ತಾ ಮೇಲಕ್ಕೆ, ಉಸಿರು ಹೊರಗಾಗ್ತಾ ಹಾಗೆ ಕೈಯನ್ನು ನಿಧಾನವಾಗಿ ಕೆಳಗೆ ತಗೊಂಡು ಬನ್ನಿ. ಈಗ ಕೈ ಪಕ್ಕಕ್ಕೆ ಬಂದಾದಮೇಲೆ ಕಾಲು ನಡುವೆ ಒಂದು ಹೆಜ್ಜೆ ಯಂತ್ರ ಜಾಸ್ತಿ ಮಾಡಿಕೊಂಡು ಕಣ್ಣು ಮುಚ್ಚಿ ವಿಶ್ರಾಂತಿ. ಗಮನಿಸ್ಕೊಳ್ಳಿ, ನಿಮ್ಮ ಎರಡೂ ಪಕ್ಕೆ ಭಾಗಗಳನ್ನು ಗಮನಿಸ್ಕೊಳ್ಳಿ. ಇಲ್ಲಿ ಸಾಕು. ನಿಧಾನವಾಗಿ ಕಣ್ಣನ್ನು ಬಿಟ್ಟು ಕೆಳಕ್ಕೆ ಕುಳಿತುಕೊಳ್ಳೋಣ. ಮೊದಲಿಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಆಮೇಲೆ ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿ ಹೀಗೆ. ಈಗ ಪದ್ಮಾಸನದ ಅಭ್ಯಾಸವನ್ನು ಮಾಡ್ತೀವಿ. ಪದ್ಮಾಸನ ಮಾಡಬೇಕಾದ್ರೆ ಕೆಲವರಿಗೆ ಮಂಡಿ ನೋವು ಇರ್ತದೆ, ಮಾಡ್ಲಿಕ್ಕಾಗಲ್ಲ. ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕಾಲನ ಇಲ್ಲಿ ಸುಮ್ಮನೆ ಮೇಲೆ ಹಾಕ್ಕೊಳ್ಳಿ, ಇನ್ನೊಂದು ಕಾಲನ ಹತ್ರ ಎಳ್ಕೊಂಡು ಬಂದು ಮಂಡಿ ಕೆಳಗಡೆ ಇಟ್ಕೊಳ್ಳಿ. ಇದನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ಏನು ಮಾಡಬೇಕು, ಆಮೇಲೆ ಈ ಕಾಲನ್ನು ಸ್ವಲ್ಪ ಹಾಗೆ ಮೇಲೆ ತರುವಂತಹ ಪ್ರಯತ್ನ ಮಾಡಬೇಕು. ಇನ್ನೊಂದು ಟೆಕ್ನಿಕ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಕಾಲು ಮಡ್ಚ್ಕೊಂಡಿದ್ದೀವಿ. ಈ ಮೀನಖಂಡದ ಭಾಗ ಕೆಲವರಿಗೆ ಇಲ್ಲಿ ದಪ್ಪ ಇರ್ತದೆ ಮತ್ತು ಹಾರ್ಡ್ ಇರ್ತದೆ. ಅದನ್ನೇನು ಮಾಡಬೇಕು, ನಿಮ್ಮ ಹಸ್ತದ ಸಹಾಯದಿಂದ ಇದನ್ನು ರೋಲ್ ಮಾಡಿ ಆಚೆಗೆ ತಗೊಂಡು ಆಮೇಲಿಂದ ಮಂಡಿ ಮಡ್ಚ್ಕೊಳ್ಳಿ. ಆಮೇಲೆ ಇನ್ನೊಂದು ಕಾಲನ್ನು ಮಡಚಿ ಅಲ್ಲಿಂದ ಕಾಲನ್ನು ಮೇಲಕ್ಕೆ ಹಾಕ್ತೀವಿ. ಇದು ಪದ್ಮಾಸನ ಆಯಿತು. ಇಲ್ಲಿಂದ ನಾವು ಪರ್ವತಾಸನದ ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವಿ. ಯಾರಿಗೆ ಇಲ್ಲಿ ಕಾಲು ಮೇಲಕ್ಕೆ ಹಾಕೋಕ್ಕಾಗಿಲ್ಲ ಅವರು ಮಂಡಿಯ ಕೆಳಗಡೆನೆ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು. ಪ್ರಯತ್ನ ಮಾಡ್ತಾ 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 ದಿನನಿತ್ಯ ಬರುತ್ತೆ ಪದ್ಮಾಸನ. ಒಂದೇ ಸಲಿಗೆ ಬರೋದಿಲ್ಲ. ಕಣ್ಣುಚ್ಚಿ ಎರಡೂ ಕೈಗಳನ್ನ ಶರೀರದ ಪಕ್ಕ ಇಟ್ಕೊಳ್ತೀವಿ. ಉಸಿರನ್ನ ಒಳಗಡೆ ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ತಗೊಂಡು ಕರಮೂಲದಿಂದ ಹಸ್ತವನ್ನು ಜೋಡಿಸಿ, ಪರ್ವತ ಹೇಗೆ ಅಚಲವಾಗಿ ನಿಚಲವಾಗಿ ಏನೂ ಯೋಚನೆ ಇಲ್ಲದೆ ಹೇಗೆ ನಿಂತಿರುತ್ತೆ ಅದು, ಹಾಗೇ ನಮ್ಮ ಶರೀರ ಕೂಡ ಇರಬೇಕು. ಎರಡೂ ಪಕ್ಕೆಯ ಭಾಗಗಳನ್ನು ಚೆನ್ನಾಗಿ ಮೇಲ್ಮುಖವಾಗಿ ಎಳಿತಾ ಇರಿ. ದೀರ್ಘವಾದಂತಹ ಉಸಿರಾಟ ನಡೆಸ್ತಾ ಇರಿ. ಮನಸ್ಸಿನಲ್ಲಿ ಶಾಂತತೆ ಇರಲಿ. ಆ ಎಳೆತವನ್ನು ಆನಂದದಿಂದ ಅನುಭವಿಸಿ. ನಿಧಾನವಾಗಿ ಉಸಿರನ್ನು ಹೊರಗಡೆಗೆ ಹಾಕ್ತಾ ಹಾಗೆಯೇ ಎರಡೂ ಕೈಗಳನ್ನು ಪಕ್ಕದಿಂದನೇ ತಗೊಂಡು ಬನ್ನಿ. ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಒಂದೊಂದೇ ಕಾಲನ್ನು ಮುಂದೆ ಚಾಚಿ, ಎರಡೂ ಕೈಗಳನ್ನು ಹಿಂದೆ ಇಟ್ಟು ತಲೆಯನ್ನು ಹಿಂದಕ್ಕೆ ಜೋತ್ಬಿಟ್ಟು ರಿಲ್ಯಾಕ್ಸ್ ಮಾಡಿ. ಟೇಕ್ ಎ ಡೀಪ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ದೀರ್ಘ ಶ್ವಾಸ ಒಳಗೆ, ದೀರ್ಘ ಶ್ವಾಸ ಹೊರಗೆ. ನಮಗೆ ಹಿಂದಕ್ಕೆ ತಲೆ ಬಾಗ್ಸೋಕ್ಕಾಗಿಲ್ಲ ಅಂದರೆ ಸೈಡ್ಗಾದರೂ ಭುಜದ ಮೇಲಾದರೂ ಇಟ್ಕೊಳ್ಬೋದು. ಸಾಕು. ನಿಧಾನವಾಗಿ ಮತ್ತೊಮ್ಮೆ ಸಮತಳ ಸ್ಥಿತಿಗೆ ಬರ್ತೀವಿ. ಈಗ ಆವಾಗಲೇ ಯಾವ ಕಾಲು ಮೊದಲು ಹಾಕಿದ್ವೋ ಇವಾಗ ಅದರ ವಿರುದ್ಧವಾದಂತಹ ಕಾಲನ್ನು ಮೊದಲಿಗೆ ಹಾಕಬೇಕಾಗತ್ತೆ. ಎಡಗಾಲನ್ನು ಮಡಚಿ ಹಾಗೆ ಇನ್ನೊಂದು ಕಾಲು ಮೇಲಕ್ಕೆ. ಇಲ್ಲಿ ಏನು ಮಾಡ್ತೀವಿ, ಎರಡು ಹಸ್ತಗಳನ್ನು ನಿಮ್ಮ ಎದೆ ಮುಂದೆ ಇಟ್ಕೊಂಡು 1 ನಿಮಿಷದ ಕಾಲ ದೀರ್ಘ ಉಸಿರಾಟವನ್ನು ನಡೆಸಿ. ಸೈಲೆಂಟಾಗಿರಿ. ನಿಮ್ಮ ಉಸಿರು ಮನಸ್ಸು.
ಸಾಕು. ನಿಧಾನವಾಗಿ ಕಣ್ಣನ್ನು ಬಿಡಿಸಿ, ಕೈಯನ್ನು ಬಿಡಿಸಿ, ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚ್ಕೊಳ್ಳಿ. ಈಗ ನಾವು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ತೀವಿ. ಯಾರಿಗೆ ಸಾಧ್ಯವಾದರೆ ವಜ್ರಾಸನ ಕೂತ್ಕೊಳ್ಳಿ, ಇಲ್ಲಾಂದರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಮೊದಲಿಗೆ ಪ್ರಾಣಾಯಾಮದ ಅಭ್ಯಾಸದಲ್ಲಿ ಕ್ರಿಯೆಗಳನ್ನು ಮಾಡ್ತಾ ಹೋಗ್ತೀವಿ. ಕ್ರಿಯೆಗಳು ಅಂತ ಹೇಳಿದ್ರೆ ಪ್ರಾಣಾಯಾಮದಲ್ಲಿ ನಮ್ಮ ಶ್ವಾಸಕೋಶವನ್ನು, ಶ್ವಾಸನಾಳವನ್ನು ಮತ್ತು ನಾಸಿಕವನ್ನು ಶುಚಿ ಮಾಡ್ಕೊಳ್ಳೋವಂಥದ್ದು. ಮೊದಲಿಗೆ ನಾಸಿಕವನ್ನು ಶುಚಿ ಮಾಡ್ತಾ ಬರ್ತೀವಿ. ನಾಸಿಕವನ್ನು ಶುಚಿ ಮಾಡಬೇಕಾದ್ರೆ ನಮ್ಮ ಮೂಗಿನ ಹೊಳ್ಳೆಗಳು ಏನಿದೆ ಅದನ್ನು ಕ್ಲೀನ್ ಮಾಡಬೇಕು. ರಭಸವಾಗಿ ಗಾಳಿಯನ್ನು ಒಳಗೆ ತಗೊಳ್ಬೇಕು, ರಭಸವಾಗಿ ಗಾಳಿಯನ್ನು ಹೊರಗಾಗ್ತಾ ನಾವು ಅಭ್ಯಾಸ ಮಾಡ್ತೀವಿ. ಇದಕ್ಕೆ ನಾವು ವಿಷ್ಣು ಮುದ್ರೆಯನ್ನು ಅಂತ ಬಳಸ್ತೀವಿ. ವಿಷ್ಣು ಮುದ್ರೆ ಅಂದರೆ 3 ಬೆರಳನ್ನು ಹೀಗೆ ಓಪನ್ ಮಾಡಿ ಇಟ್ಕೊಳ್ಳೋದು. ಕಿರು ಬೆರಳು ಮತ್ತು ಹೆಬ್ಬೆರಳನ್ನು ಮಡಚಿ ಈ ಮಧ್ಯದ ಬೆರಳನ್ನು ನಿಮ್ಮ ಭ್ರೂ ಮಧ್ಯದಲ್ಲಿ ಒತ್ತಿ ಇಟ್ಕೊಂಡಿರ್ತೀವಿ. ಬಲನಾಸಿಕವನ್ನು ನಿಮ್ಮ ತೋಳು ಬೆರಳಿನಿಂದ ಮುಚ್ತೀವಿ. ಎಡದಿಂದ ಮೊದಲಿಗೆ ದೀರ್ಘ ಶ್ವಾಸ ಒಳಗೆ ಶಬ್ದ ಮಾಡ್ತಾ 3 ಬಾರಿಯಲ್ಲಿ ರಭಸವಾಗಿ ಶ್ವಾಸ ಹೊರಗಾಕಬೇಕು. ಮತ್ತೊಮ್ಮೆ ಅದೇ ನಾಸಿಕದಿಂದ ಶ್ವಾಸ ಒಳಗೆ ತಗೊಳ್ಳಿ. ಶ್ವಾಸವನ್ನು ಹೊರಗಡೆಗೆ ಹಾಕಿ. ಮತ್ತೊಮ್ಮೆ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಈಗ ಕಣ್ಣನ್ನು ಬಿಡಬೇಡಿ, ಕೈಯನ್ನು ಬಿಡಿಸಿ 2 ಹಸ್ತಗಳಲ್ಲಿ ಚಿನ್ಮುದ್ರೆ ಇಟ್ಕೊಂಡು ಎಡನಾಸಿಕ ಬಲನಾಸಿಕ ಗಮನಿಸ್ಕೊಳ್ಳಿ. ಎಡನಾಸಿಕ ಹೇಗೆ ಈಗ ಕ್ಲಿಯರ್ ಆಗಿದೆ, ಬಲನಾಸಿಕ ಇನ್ನೂ ಕ್ಲಿಯರ್ ಆಗಿಲ್ಲ. ಹಾಗಂತೇಳಿ ಉಸಿರು ಒಳಗಡೆ ಹೋಗ್ತಾ ಇಲ್ಲ, ಹೊರಗಡೆ ಬರ್ತಿಲ್ಲ ಅಂತಲ್ಲ. ಫೀಲ್ ದ ಡಿಫ್ರೆನ್ಸ್. ಎರಡಕ್ಕೂ ವ್ಯತ್ಯಾಸವನ್ನು ಗಮನಿಸ್ಕೊಳ್ಳಿ. ಈಗ ಮತ್ತೊಂದು ಕಡೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ವಿಷ್ಣು ಮುದ್ರಾ. ಮಧ್ಯದ ಬೆರಳನ್ನು ಭ್ರೂ ಮಧ್ಯದಲ್ಲಿ ಒತ್ತಿ ಇಟ್ಕೊಳ್ಳಿ. ಎಡವನ್ನು ಮುಚ್ಚಿ ಈಗ ಬಲದಿಂದ ದೀರ್ಘ ಶ್ವಾಸ ಒಳಗೆ ತಗೊಳ್ಳಿ. 3 ಬಾರಿ ರಭಸವಾಗಿ ಶ್ವಾಸವನ್ನು ಹೊರಗಾಕಿ. ಮತ್ತೊಮ್ಮೆ ದೀರ್ಘ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಮತ್ತೊಮ್ಮೆ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಕಡೆ ಬಾರಿ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ನಿಧಾನವಾಗಿ ಕೈಯನ್ನು ಬಿಡಿಸಿ. ಈಗ ಎರಡೂ ನಾಸಿಕವನ್ನು ಗಮನಿಸ್ಕೊಳ್ಳಿ. ಕಂಪ್ಲೀಟಾಗಿ ನಾಸಿಕದ ಭಾಗ ಶುಚಿಯಾಗಿದೆ. ಈಗ ಹೇಗೆ ಉಸಿರು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ ಅಂತ ಗಮನಿಸ್ಕೊಳ್ಳಿ. ಮುಂಚೆ ಹೇಗೆ ಉಸಿರು ಒಳಗೆ ಹೋಗ್ತಿತ್ತು, ಹೊರಗೆ ಬರ್ತಾ ಇತ್ತು, ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಇರಬೇಕು. ಯೋಗಾಭ್ಯಾಸ ಅಂದರೆ ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡ್ತಾ ಅಭ್ಯಾಸ ಮಾಡಬೇಕು. ಮನಸ್ಸೆಲ್ಲೋ ಇಟ್ಕೊಂಡು ಅಭ್ಯಾಸ ಮಾಡಬಾರ್ದು. ಒಂದು ಕೆಲವು ಕ್ಷಣಗಳನ್ನು ಉಸಿರನ್ನು ಗಮನಿಸ್ಕೊಳ್ಳಿ. ಅಲ್ಲಿ ಸಾಕು. ಮೃದುವಾಗಿ ಕಣ್ಣನ್ನು ಬಿಡಿಸಿ. ಈಗ ನಾವು ಮಾಡಿದ ಅಭ್ಯಾಸ ಅನುನಾಸಿಕ ಧೌತಿ ಅಂತೇಳಿ. ಈಗ ಮುಖಧೌತಿಯ ಅಭ್ಯಾಸವನ್ನು ಮಾಡ್ತೀವಿ. ಮುಖ ಅಂದರೆ ಸಂಸ್ಕೃತದಲ್ಲಿ ಬಾಯಿನ ಭಾಗ ಅಂತ. ಬಾಯಿನ ಮುಖಾಂತರ ಉಸಿರನ್ನು ಹೊರಗಡೆಗೆ ಹಾಕ್ತಾ ಬರ್ತೀವಿ. ಧೌತಿ ಅಂದರೆ ಫೋರ್ಸ್ಫುಲ್ಲಿಯಾಗಿ ನಾವು ಎಕ್ಸೇಲ್ ಮಾಡುವಂಥದ್ದು. ಈಗ ಮುಖಧೌತಿ ಮಾಡೋದ್ರಿಂದ ಏನು ನಮ್ಮ ಭಾಗದಲ್ಲಿ ಶುಚಿಯಾಗುತ್ತೆ, ಲಂಗ್ಸಿನ ಭಾಗದಿಂದ ನಮಗೆ ಶ್ವಾಸನಾಳ ಅಂತ ಬಂದು ನಾಸಿಕದ ಭಾಗಕ್ಕೆ ಬಂದಿರ್ತದೆ. ಆ ನಾಸಿಕ ಭಾಗದಿಂದ ಲಂಗ್ಸ್ನ ಭಾಗ, ಶ್ವಾಸನಾಳದ ಭಾಗವನ್ನು ನಾವು ಈಗ ಶುಚಿ ಮಾಡ್ಕೊಳ್ತಾ ಬರ್ತೀವಿ. ಇದಕ್ಕೆ ನಾವು ವಜ್ರಾಸನದಲ್ಲೇ ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ಎಲ್ಲರೂ ವಜ್ರಾಸನಕ್ಕೆ ಬರೋಣ. 2 ಕೈಯನ್ನು ಹಿಂದೆ ಕಟ್ತೀವಿ. ಇಲ್ಲಿ ದೀರ್ಘವಾದ ಶ್ವಾಸವನ್ನು 2 ನಾಸಿಕದಿಂದ ಒಳಗಡೆ ತಗೊಳ್ತೀವಿ. ಬಾಯನ್ನು ನಾವು ಮೊಟ್ಟೆ ಆಕಾರದಲ್ಲಿ ಮಾಡಿಕೊಂಡು ಈ ರೀತಿ ಉಸಿರನ್ನು 3 ಬಾರಿ ರಭಸವಾಗಿ ಹೊರಗಡೆಗೆ ಹಾಕ್ತೀವಿ. ಒಂದು ಸಲ ನೋಡ್ಕೊಳ್ಳಿ, ಆಮೇಲೆ ಮತ್ತೆ ಶುರು ಮಾಡಿವರಂತೆ. ದೀರ್ಘ ಶ್ವಾಸ ಒಳಗೆ, ತಲೆ ಹಿಂದೆ. ಅಲ್ಲಿ ನಾವು ಬಾಯನ್ನು ಮೊಟ್ಟೆ ಆಕಾರದಲ್ಲಿ ಮಾಡ್ಕೊಳ್ತೀವಿ. ತುಟಿಯ ಭಾಗವನ್ನು ಉಸಿರು ಹೊರಗಾಕ್ತೀವಿ.
ಶ್ವಾಸ ಒಳಗೆ, ಶ್ವಾಸ ಹೊರಗೆ. ಶ್ವಾಸ ಒಳಗೆ, ಶ್ವಾಸ ಹೊರಗೆ. ದೀರ್ಘ ಶ್ವಾಸ ಒಳಗೆ, ಶ್ವಾಸ ಹೊರಗೆ. ನಿಧಾನ ಮೇಲೆ ಬನ್ನಿ. ಕೈಯನ್ನು ಬಿಡಿಸಿ ಕಣ್ಣನ್ನು ತೆರೀರಿ. ಈಗ ಮುಂದಿನ ಅಭ್ಯಾಸ ನಮ್ಮ ಶ್ವಾಸಕೋಶದ ಭಾಗವನ್ನು ಶುಚಿ ಮಾಡ್ಕೊಳ್ಳೋವಂಥದ್ದು. ಈಗ ನಾಸಿಕ ಭಾಗ ಶುಚಿ ಆಯಿತು, ಶ್ವಾಸನಾಳ ಶುಚಿ ಆಯಿತು. ಈಗ ಲಂಗ್ಸ್ನ ಭಾಗ, ಶ್ವಾಸಕೋಶದ ಭಾಗವನ್ನು ಶುಚಿ ಮಾಡ್ಕೊಳ್ಳೋದು. ಇದಕ್ಕೆ ಏನು ಮಾಡ್ತೀವಿ? ಕಪಾಲಭಾತಿಯ ಅಭ್ಯಾಸವನ್ನು ಮಾಡ್ತೀವಿ. ಕಪಾಲ ಅಂತ ಹೇಳಿದ್ರೆ ನಮ್ಮ ಮೆದುಳಿನ ಭಾಗ, ಸ್ಕಲ್ ಅಂತ ಏನು ಹೇಳ್ತೀವಿ ಇದನ್ನು. ಭಾತಿ ಅಂತ ಹೇಳಿದ್ರೆ ಶೈನ್. ಯಾವಾಗ ನಮಗೆ ಈ ಭಾಗ ಶೈನ್ ಆಗ್ತಾ ಇರ್ತದೋ ಮೆದುಳಿನಲ್ಲಿ ಎಲ್ಲ ಭಾಗಕ್ಕೂ ರಕ್ತ ಪರಿಚಲನೆ ಚೆನ್ನಾಗಿ ನಡೀತಾ ಇರ್ತದೆ. ಹಾಗಿದ್ರೆ ಕಪಾಲಭಾತಿಗೂ ನಮ್ಮ ಶ್ವಾಸನಾಳಕ್ಕೂ ಹೇಗೆ ಇದು ಲಿಂಕ್ ಅಂತ ಹೇಳಿದ್ರೆ, ನಾವು ಈ ಕಪಾಲಭಾತಿ ಅಭ್ಯಾಸ ಮಾಡಬೇಕಾದ್ರೆ ಏನು ಮಾಡ್ತೀವಿ? ರಭಸವಾಗಿ ಶ್ವಾಸವನ್ನು ಹೊರಗಡೆಗೆ ಹಾಕೋ ಕಡೆನೇ ನಮ್ಮ ಗಮನ ಇರ್ತದೆ. ಉಸಿರು ನಾವು ಒಳಗಡೆ ತೊಗೊಳ್ಳೋ ಕಡೆ ಗಮನ ಬೇಡ. ಅಂದರೆ ಆಗಿ ಅದು ಉಸಿರು ಹೋಗುತ್ತೋ ಇಲ್ಲೋ ಒಳಗಡೆಗೆ ಏನಾದರೂ ಗಮನ ಬೇಡ. ಅದು ಎಷ್ಟು ಬೇಕೋ ಅದು ಉಸಿರು ಅದು ತೊಗೊಳ್ತಾ ಇರ್ತದೆ. ಆದರೆ ನಮ್ಮ ಗಮನ ಎಲ್ಲ ಉಸಿರನ್ನು ಹೊರಗಡೆ ಹಾಕೋ ಕಡೆನೇ ರಭಸವಾಗಿ. ಇಟ್ ಈಸ್ ದ ಪ್ಯಾಸಿವ್ ಇನ್ಹಲೇಷನ್ ಆ್ಯಂಡ್ ಆ್ಯಕ್ಟಿವ್ ಎಕ್ಸಲೇಷನ್ ಅಂತ ಹೇಳಿ. ಇದಕ್ಕೆ ನಾವು ವಜ್ರಾಸನ, ಸುಖಾಸನ, ಪದ್ಮಾಸನ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಆಸನದಲ್ಲಿ ಕುಳಿತುಕೊಳ್ಬೋದು. ಆಯಿತಾ? ಎರಡು ಹಸ್ತಗಳಲ್ಲಿ ಚಿನ್ ಮುದ್ರೆ ಅಂತ ಇಟ್ಕೊಳ್ತೀವಿ. ಹೆಬ್ಬೆರಳು ಮತ್ತು ತೋಳು ಬೆರಳು ಎರಡು ಪರಸ್ಪರ ತಾಗಿ ಉಳಿದ ಮೂರೂ ಬೆರಳುಗಳನ್ನು ಸ್ಟ್ರೆಚ್ ಮಾಡಿರ್ತೀವಿ. ಇದನ್ನು ನಿಮ್ಮ ತೊಡೆಯ ಮೂಲದಲ್ಲಿ ಇಟ್ಕೊಳ್ಳಿ. ವಜ್ರಾಸನದಲ್ಲಿ ಕೂತಿದ್ರೆ, ಸುಖಾಸನದಲ್ಲಿ ಕೂತಿದ್ರೆ ಮಂಡಿಯ ಮೇಲೆ ಇಟ್ಕೊಳ್ಳಿ. ಕಣ್ಣು ಮುಚ್ತೀವಿ. ಒಮ್ಮೆ ದೀರ್ಘ ಶ್ವಾಸವನ್ನು ಒಳಗೆ ತಗೊಳ್ಬೇಕು, ಶ್ವಾಸವನ್ನು ಹೊರಗಡೆಗೆ ಹಾಕಬೇಕು. ಇದನ್ನು ಅಭ್ಯಾಸ ಮಾಡಬೇಕಾದ್ರೆ ನಿಮ್ಮ ನಾಭಿಯ ಭಾಗವನ್ನು ಒಳಕ್ಕೆ ಎಳಿತಾ 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 ಉಸಿರನ್ನು ಹೊರಗಡೆ ಹಾಕ್ತಾ ಬರಬೇಕು. 60 ಕೌಂಟಷ್ಟು ನಾವು ಈಗ ಉಸಿರನ್ನು ಹೊರಗಡೆ ಹಾಕಿ ಬರೋಣ, 60 ಬಾರಿಲಿ. ಒಮ್ಮೆ ದೀರ್ಘ ಶ್ವಾಸ ಒಳಗೆ ತಗೊಳ್ಳಿ, ಶ್ವಾಸ ಹೊರಗಡೆಗೆ ಹಾಕಿ. ಸ್ಟಾರ್ಟ್. ಉಸಿರು ತಾನಾಗೆ ನಿಲ್ಲುತ್ತೆ. ಆಮೇಲೆ ತಾನಾಗೆ ಉಸಿರು ಹೇಗೆ ಒಳಗಡೆ ಎಷ್ಟು ದೀರ್ಘವಾಗಿ ಒಳಕ್ಕೆ ತಗೊಳುತ್ತೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಈಗ ಯಾರು ಕಣ್ಣನ್ನು ಬಿಡಬೇಡಿ, ಮುದ್ರೆಯನ್ನು ಮಾತ್ರ ಬಿಡಿಸಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಹಾಗೆಯೇ ಬೆನ್ನನ್ನು ಕೆಳಕ್ಕೆ ಮಾಡಿ ಮಲಗಿ ಶವಾಸನಕ್ಕೆ ಹೋಗೋಣ. ಎರಡೂ ಕಾಲುಗಳನ್ನು ಅಗಲ ಮಾಡಿ ಬೆನ್ನಿನ ಭಾಗವನ್ನು ನೆಲದ ಮೇಲೆ ಕೊಡಿ. ಎರಡು ಹಸ್ತಗಳನ್ನು ದೂರ ಮಾಡಿಕೊಳ್ಳಿ. ಹಸ್ತಗಳು ಮೇಲ್ಮುಖವಾಗಿ ಇರಲಿ. ಏನು ಯೋಚನೆ ಇಲ್ಲದೆ, ಒತ್ತಡವಿಲ್ಲದೆ, ಎಳೆತವಿಲ್ಲದೆ ಆರಾಮವಾಗಿ ನೆಲದ ಮೇಲೆ ಹಾಯಾಗಿ, ಆದರೆ ನಿದ್ದೆ ಮಾಡಬಾರ್ದು, ಎಚ್ಚರದಿಂದ ಶವಾಸನದ ಅಭ್ಯಾಸವನ್ನು ಮಾಡಬೇಕು.
ಆದರೆ ಉಸಿರಾಟ ನಿರಂತರವಾಗಿ ದೀರ್ಘವಾಗಿ ನಡೀತಾ ಇರಲಿ. ಉಸಿರು ಒಳಗೆ ತಗೊಳ್ತಾ ನಿಮ್ಮ ನಾಭಿಯ ಭಾಗ ಮೇಲೆ ಬರ್ತಾ ಇರ್ತದೆ. ಉಸಿರನ್ನು ಹೊರಗಡೆಗೆ ಹಾಕ್ತಾ ನಿಮ್ಮ ನಾಭಿಯ ಭಾಗ ಚಪ್ಪಟೆ ಆಗ್ತಾ ಬರ್ತದೆ. ಈ ಕ್ರಿಯೆ ನಿರಂತರವಾಗಿ ಮುಂದುವರಿತಾ ಬರಲಿ. ನಿಮಗೆ ಹೇಗೆ ಹಾಯ್ ಅನಿಸುತ್ತೋ ಹಾಗೆ ಇಡೀ ಶರೀರವನ್ನು ಬಿಡಿ. ಮನಸ್ಸಿನಲ್ಲಿ ಯಾವ ಯೋಚನೆಗಳು, ಗೊಂದಲಗಳು ಏನೂ ಬೇಡ, ಎಲ್ಲವನ್ನು ಸಹ ದೂರ ಇಡಿ. ಶಿಥಿಲೀಕರಣ, ಸೂರ್ಯ ನಮಸ್ಕಾರ, ಕೆಲವೊಂದು ಆಸನಗಳು, ಪ್ರಾಣಾಯಾಮದ ಅಭ್ಯಾಸವನ್ನೆಲ್ಲ ಮಾಡಿದ್ವಿ. ಅದರಿಂದ ಈಗ ನಿಮ್ಮ ಶರೀರ ಎಷ್ಟು ಹಗುರವಾಗಿದೆ, ಎಷ್ಟು ಲವಿಲವಿಕೆಯಿಂದ ಇದೆ. ಎಚ್ಚರದಿಂದ ಶವಾಸನದ ಅಭ್ಯಾಸವನ್ನು ಮಾಡಿ. ಸಾಮಾನ್ಯವಾಗಿ ಶರೀರವನ್ನು ದಂಡಿಸಿದಾಗ ಬೇಗನೆ ನಿದ್ದೆಗೆ ಜಾರುತ್ತೆ. ನಿದ್ದೆಗೆ ಜಾರಿಸಬೇಡಿ ಶರೀರವನ್ನು. ಎಚ್ಚರದಿಂದ ಶವಾಸನದ ಅಭ್ಯಾಸವನ್ನು ಮಾಡಿ. ಉಸಿರಾಟ ಗಮನಿಸ್ಕೊಳ್ಳಿ. ಹೇಗೆ ಉಸಿರೊಳಗೆ ತಗೊಳ್ತಾ ಇರಬೇಕಾದ್ರೆ ನಾಭಿಯ ಭಾಗ ಮೇಲೆ ಬರುತ್ತೆ. ಉಸಿರನ್ನು ಹೊರಗೆ ಹಾಕಬೇಕಾದ್ರೆ ನಾಭಿಯ ಭಾಗ ಚಪ್ಪಟೆ ಆಗ್ತಾ ಇರ್ತದೆ. ಈ ಕ್ರಿಯೆ ನಿರಂತರವಾಗಿ ನಡೀತಾನೇ ಇರಲಿ. ಹಾಗೆ ತುಟಿಯ ಭಾಗವನ್ನು ತೆಗೆದು ಬಾಯಲ್ಲಿ ಉಸಿರಾಟ ನಡೆಸಬೇಡಿ. ನಿಮ್ಮ ಮೂಗಿನಿಂದನೇ ಉಸಿರು ಒಳಗೆ ಹೊರಗೆ ನಡೀತಾ ಇರಲಿ. ಮನಸ್ಸನ್ನು 1-2 ನಿಮಿಷದ ಕಾಲ ಧ್ಯಾನಕ್ಕೆ ಕಳಿಸಿ. ಮನಸ್ಸಿನಲ್ಲಿ ಯಾವ ಯೋಚನೆಗಳು ಇರಬಾರದು. ಒಂದೆರಡು ನಿಮಿಷದ ಕಾಲ ಯಾವುದೇ ವಿವರಣೆ ಇರೋದಿಲ್ಲ. ಈಗ ನಿಧಾನವಾಗಿ ನಿಮ್ಮ ಮನಸ್ಸನ್ನು ಹೊರಮುಖಕ್ಕೆಗೊಳಿಸ್ತಾ ಹಸ್ತಪಾದಗಳ ಬೆರಳುಗಳಿಗೆ ಮೃದುವಾದಂತಹ ಚಲನೆಯನ್ನು ಕೊಡಿ. ಎಲ್ಲೂ ಸಹ ಆತ್ರ ಬೇಡ, ವೇಗ ಬೇಡ, ಸಣ್ಣ ಮೃದುವಾದಂತಹ ಚಲನೆ. ಬಲಗೈಯನ್ನು ನೆಲದ ಮೇಲೆ ಜಾರಿಸ್ತಾನೆ ಹಾಗೆ ಮೇಲೆ ತಗೊಳ್ಳಿ. ಎಡಮಂಡಿಯನ್ನು ಮಡಚಿ ನಿಧಾನವಾಗಿ ಬಲಕ್ಕೆ ಉರುಳಿ ಅಲ್ಲಿ ಒಂದು ದೀರ್ಘ ಉಸಿರಾಟವನ್ನು ನಡೆಸಿ. ಲ್ಯಾಟ್ರಲ್ ಶವಾಸನ. ಹಾಗೆ ಎಡ ಹಸ್ತದ ಸಹಾಯದಿಂದ ನಿಧಾನವಾಗಿ ಮೇಲೆ ಎದ್ದು ಸುಖಾಸನ ಅಥವಾ ವಜ್ರಾಸನ, ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ಕುಳಿತುಕೊಳ್ಳೋಣ. 2 ಹಸ್ತಗಳಲ್ಲಿ ನಮಸ್ಕಾರ ಮುದ್ರೆಯನ್ನು ಇಟ್ಕೊಳ್ಳಿ. ವಿಶ್ವಕ್ಕೆ ಶಾಂತಿಯನ್ನು ಕೋರುತ್ತಾ ಶಾಂತಿ ಮಂತ್ರವನ್ನು ಜಪಿಸ್ತೀವಿ. ಧ್ವನಿ ಮೃದುವಾಗಿರಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ
ಶಾಂತಿ. ಎರಡು ಕೈಗಳನ್ನು ಹಿಂದೆ ಕಟ್ಟಿ ಶ್ವಾಸ ಒಳಗೆ ತಲೆ ಹಿಂದೆ, ಶ್ವಾಸವನ್ನು ಹೊರಗಾಗ್ತಾ ಮುಂದೆ ಬಾಗಿ ಮಾತಾಪಿತೃಗಳಿಗೆ, ಗುರುಗಳಿಗೆ, ಭೂತಾಯಿಗೆ ನಮನವನ್ನು ಸಲ್ಲಿಸಿ ಶ್ವಾಸ ಒಳಗೆ ತಗೊಳ್ತಾ ನಿಧಾನ ಮೇಲೆ ಬಂದು ಎರಡು ಕೈಗಳನ್ನು ಬಿಡಿಸಿ ಎರಡು ಹಸ್ತಗಳನ್ನು ನೋಡಿಕೊಳ್ಳಿ ಮೊದಲಿಗೆ. ಶುಭ. ಧನ್ಯವಾದಗಳು.